ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗಿ ಮತ್ತೊಂದು ಆವರ್ತಿ ಕರ್ತನ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ಬರುವ ಹಾಗೆ ಕರ್ತನನ್ನು ಕೊಡಲ್ಪಟ್ಟಂಥ ಈ ಒಳ್ಳೆಯ ಸಮಯಕ್ಕಾಗಿ ನಾನು ಕರ್ತನಿಗೆ ವಂದನೆ ಸಲ್ಲಿಸುವಂತನಾಗಿದ್ದೇನೆ. ಬನ್ನಿ, ನಾವು ದೇವರ ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಮನ್ನು ನಾವು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆಯಲ್ಲಿ ನಾವು ತೊಡಗಿಸಿಕೊಳ್ಳುವಂತರಾಗಿರೋಣ. ಪ್ರಾರ್ಥನೆ ಮಾಡಿ ನಾವು ಸಂದೇಶಕ್ಕೆ ಹೋಗುವಂತರಾಗಿರೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ನಿನಗೆ ವಂದನೆ ಸಲ್ಲಿಸ್ತೇವೆ ತಂದೆ. ನಿನ್ನ ಮುದ್ದು ಮಗನಾದ ಯೇಸು ಕ್ರಿಸ್ತನನ್ನು ನಮಗೆ ನಿತ್ಯ ಜೀವಕ್ಕಾಗಿ ಕರ್ತನೆ ನೀನು ಕೊಟ್ಟಿದ್ದಕ್ಕಾಗಿ ನಿನ್ನ ವಂದನೆ ಸಲ್ಲಿಸ್ತೇವೆ. ನಿನ್ನನ್ನು ಕೊಂಡಾಡ್ತೇವೆ, ಸ್ತುತಿಸ್ತೇವೆ, ಆರಾಧಿಸುವಂತರಾಗಿದ್ದೇವೆ ಕರ್ತನೆ. ಕಳೆದ ರಾತ್ರಿಯೆಲ್ಲ ಜೊತೆಗಾರನಾಗಿದ್ದು ನಡೆಸಿದಿ, ಸುಖವಾದ ನಿದ್ರೆಯಿಂದ ಪಾಲಿಸಿದಿ ಕರ್ತನೆ. ಬೆಳಗಿನ ಜಾವ ಎದ್ದು ನಿನ್ನ ಪಾದ ಸನ್ನಿಧಿಯಲ್ಲಿ ಕುಳಿತು ಕರ್ತನೆ ನಿನ್ನ ನಾಮವನ್ನು ಘನಪಡಿಸುವಂಥ ಸೌಭಾಗ್ಯದಲ್ಲಿ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿನಗೆ ವಂದನೆ ಸಲ್ಲಿಸ್ತೇವೆ, ನಿನ್ನನ್ನು ಕೊಂಡಾಡ್ತೇವೆ ತಂದೆ. ಹೌದು ಸ್ವಾಮಿ, ನಾವು ಏಕ ಮನಸ್ಸಿನಿಂದ ಕರ್ತನೆ ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಕರ್ತನೆ ನೀನೇ ನಮಗೆ ಸಹಾಯಕನು, ನಾಯಕನಾಗಿದ್ದು ನೀನೇ ನಡೆಸಬೇಕಾಗಿ ನಿನ್ನ ನಾವು ಬೇಡುವಂತರಾಗಿದ್ದೇವೆ ಕರ್ತನೆ. ಎಲ್ಲವೂ ಚಿತ್ತಗೊಪ್ಪಿಸ್ತೇವೆ. ಇಲ್ಲಿವರೆಗೂ ನಡೆಸಿದಿ, ಮುಂದೆ ಸಹ ನೀನೇ ನಡೆಸಬೇಕಾಗಿ ನಿನ್ನಲ್ಲಿ ಬೇಡ್ತೇವೆ. ಎಲ್ಲವೂ ಚಿತ್ತಗೊಪ್ಪಿಸ್ತಾ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಪ್ರಾರ್ಥನೆ ಯೇಸು ನಾಮದಲ್ಲಿ ಬೇಡ್ತೇವೆ ತಂದೆ, ಆಮೇಲೆ. ಮತ್ತೊಂದು ಆವರ್ತಿ ತಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆ ಸಲ್ಲಿಸುವಂತನಾಗಿದ್ದೇನೆ. ಈಗಾಗಲೇ ಓದಿದ ವಾಕ್ಯ ಭಾಗವನ್ನು ನಾವು ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ ಅದರ 33ನೇ ವಚನವನ್ನು ನಾವು ಇಲ್ಲಿ ಈಗಾಗಲೇ ಓದಿದ್ದೇವೆ. ಸೊ ಇಲ್ಲಿ ನಾವು ನೋಡಬೇಕಾದ್ರೆ ಇಲ್ಲಿ ನೋಡುವಂಥ ಸಂಗತಿಯನ್ನು ನಾವು ಕಾಣುವಾಗ, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವು ಎಂಬುದಾಗಿ ನಾವು ಇಲ್ಲಿ ನೋಡುವಂತರಾಗಿದ್ದೇವೆ. ಮೊದಲ ಸಂಗತಿಗಳು, ಮೊದಲು ಮಾಡುವಂಥ ಕಾರ್ಯಗಳು, ಮೊದಲನೇ ವಿಷಯದಲ್ಲಿ ನಾವು ನೋಡುವಾಗ ವರ್ಷದ ಮೊದಲನೇ ತಿಂಗಳು, ತಿಂಗಳಿನ ಮೊದಲನೇ ವಾರ, ವಾರದ ಮೊದಲನೇ ದಿವಸ, ದಿವಸದ ಮೊದಲನೇ ಗಂಟೆ, ಗಂಟೆಯ ಮೊದಲನೇ ನಿಮಿಷ, ಆ ನಿಮಿಷದ ಮೊದಲನೇ ಸೆಕೆಂಡು ಒಳಗೊಂಡು ನನ್ನ ಕರ್ತನಿಗೆ ನಾನು ಕೊಂಡಾಡಬೇಕು. ನಾವು ಯಾವಾಗಲೂ ದೇವರಲ್ಲಿ ನಾವು ದೇವರಿಗೆ ಮೊದಲ ಸ್ಥಾನವನ್ನು ನಾವು ಕೊಡುವಂಥದ್ದನ್ನು ನಾವು ಕಲಿಯಬೇಕು. ಲೋಕದಲ್ಲಿ ನಾವು ನೋಡ್ತೇವೆ, ಅನೇಕರು ಮಾಡುವಂಥ ಸಂಗತಿಯನ್ನು ನಾವು ನೋಡುವಾಗ ಎಲ್ಲ ಕಾರ್ಯ ಮಾಡಿ ಕೊನೆಯದಾಗಿ ಸ್ವಲ್ಪ ಸಮಯ ಉಳಿದರೆ ಅದನ್ನು ದೇವರಿಗೆ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಒಂದು ಉದಾಹರಣೆ ನಾವು ನೋಡುವಾಗ, ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಿರ್ತಾರೆ, ಒಂದು ಮದುವೆ ಆಗಿರ್ಬೋದು ಅಥವಾ ಒಂದು ಇನ್ನೊಂದು ಏನೋ ಯಾವುದೋ ಒಂದು ತಮ್ಮ ಫ್ಯಾಮಿಲಿಯ ಒಂದು ಯಾವುದೋ ಕಾರ್ಯಕ್ರಮವನ್ನು ಮಾಡುವಾಗ ಅಲ್ಲಿ ಏನು ಮಾಡ್ತಾರೆ ಅಂದರೆ ಹೆಚ್ಚಾನೆಚ್ಚು ಸಮಯ ಕೊಡುವಂಥದ್ದು ಬೇರೆ ಎಲ್ಲ ಕಾರ್ಯಗಳಿಗೆ ಸಮಯ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಯಾವಾಗ ದೇವರ ವಾಕ್ಯಕ್ಕೆ ಬರ್ತಾರೋ, ಯಾವಾಗ ಮುಖ್ಯವಾದಂಥ ಸಂದರ್ಭದಲ್ಲಿ ನಾವು ಬರ್ತೀವೋ, ಆ ಸಮಯದಲ್ಲಿ ಜನರು ಯಾವ ರೀತಿಯಾಗಿ ವರ್ತನೆ ಮಾಡ್ತಾರೆ ಎಂಬುದಾಗಿ ನೋಡುವಾಗ, ಇವರೇ ಎಲ್ಲ ಸಮಯ ಇವರೇ ವೆಚ್ಚ ಮಾಡಿದ್ದಾರೆ, ಇವರೇ ಎಲ್ಲ ಸಮಯ ಖರ್ಚು ಮಾಡ್ತಾ ಇದ್ದಾರೆ, ಇವರೇ ಅಷ್ಟೆಲ್ಲ ಸಮಯ ತೆಗೆದುಕೊಂಡಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ಆ ರೀತಿಯಾಗಿ ವರ್ತನೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ.
ಆದರೆ ನಾವು ತಿಳಿದುಕೊಳ್ಳುವಂಥ ಸಂಗತಿ ಏನಾಗಿದೆ ಅಂದರೆ, ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡಬೇಕು. ಯಾವಾಗ ನಾವು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡ್ತೇವೋ, ಯಾವಾಗ ನಾವು ದೇವರಿಗಾಗಿ ಮೊದಲನೇ ಸ್ಥಾನ ಕೊಡ್ತೇವೋ, ಯಾವಾಗ ನಾವು ದೇವರನ್ನು ನಾವು ಮೊದಲ ಸ್ಥಾನದಲ್ಲಿ ನಾವು ಇಡ್ತೇವೋ, ಯಾವಾಗ ದೇವರನ್ನು ನಾವು ಪ್ರಥಮ ಸ್ಥಾನದಲ್ಲಿ ಇಡ್ತೇವೋ, ಆವಾಗ ದೇವರು ಸಹ ನಮ್ಮನ್ನು ಪ್ರಥಮ ಸ್ಥಾನದಲ್ಲಿ ಆತನು ಇಡುವಂತನಾಗಿದ್ದಾನೆ. ನಮ್ಮನ್ನು ಆತನು ಪ್ರಥಮವಾಗಿ ಆಶೀರ್ವದಿಸುವಂತನಾಗಿದ್ದಾನೆ. ಯಾಕೆಂತಂದರೆ ನಾವು ಆತನಿಗೆ ಪ್ರಥಮವಾಗಿ ಆತನನ್ನು ನಾವು ಆ ಸ್ಥಾನ ಕೊಡುವಾಗ ಆತನು ಏನು ಮಾಡ್ತಾನೆ ಅಂದರೆ, ಆತನೆಂದಿಗೂ ಏನು ಇಟ್ಟುಕೊಳ್ಳೋದಿಲ್ಲ. ನಾವು ಏನು ಕೊಡ್ತೀವಿ ಅದನ್ನು ಆತನು ರಿಟರ್ನ್ ಕೊಡ್ತಾನಂತೆ. ಹೇಗೆ ಎಂಬುದಾಗಿ ನೋಡುವಾಗ, ನಾವು ಅಳೆಯುವ ಅಳತೆಯಿಂದಲೇ ನಮಗೂ ಸಹ ಅಳೆಯಲ್ಪಡುತ್ತದೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ನಾವು ಅನೇಕ ಸರಿ ಏನು ಮಾಡ್ತೀವಿ, ನಮ್ಮ ಕೆಲಸ ಕಾರ್ಯಗಳಲ್ಲಿಯೇ, ನಮ್ಮ ವೈಯಕ್ತಿಕವಾದಂಥ ಕಾರ್ಯಗಳಲ್ಲಿಯೇ, ನಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿಯೇ ನಾವು ತೊಡಗುತ್ತೇವೆ. ಆದರೆ ದೇವರ ಸಂದರ್ಭ ಬಂದಾಗ, ದೇವರಿಗೆ ಕೊಡುವಂಥದ್ದು ಬಂದಾಗ ನಾವೇನು ಮಾಡ್ತೀವಿ, ಹಿಂಜರಿಯುವಂಥದ್ದನ್ನು ನಾವು ನೋಡುವಂಥರಾಗಿದ್ದೇವೆ. ಲೋಕದಲ್ಲಿ ಬೇಕಾದ್ದೆಲ್ಲ ಮಾಡ್ತಾರೆ. ವಾರಕ್ಕೆ ಒಂದು ದಿವಸ, ಭಾನುವಾರ ದಿವಸ ಆರಾಧನೆಗೆ ಹೋಗಬೇಕು ಎಂಬುದಾಗಿ ನಮಗೆ ಗೊತ್ತು. ಆದರೂ ಸಹ ಅದಕ್ಕೂ ಏನು ಮಾಡ್ತಾರೆ, ಸಮಯ. ಕೆಲವೊಂದು ಸಭೆಗಳಲ್ಲಿ ನಾವು ನೋಡ್ತೀವಿ, ಕೊನೆಯವರೆಗೆ ಬರ್ತಾರೆ. ಕೊನೆಯವರೆಗೆ ಆರಾಧನೆ ಮುಗಿದೋಗಿರುತ್ತೆ. ಲಾಸ್ಟಿಗೆ ಅವ್ರು ಏನು ತಿಳ್ಕೊಳ್ತಾರೆ ಅಂದರೆ, ನಾವು ಕಾಣಿಕೆ ಹಾಕಿ ಕೊನೆ ಆಶೀರ್ವಾದ ಹೊಂದಿದರೆ ಸಾಕು, ನಮಗೆ ಬ್ಲೆಸ್ಸಿಂಗ್ ಸಿಗ್ತದೆ ಎಂಬುದಾಗಿ ತಿಳಿದುಕೊಂಡು ಆ ರೀತಿಯಾಗಿ ಬರುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ದೇವರು ಯಾರ ಜೊತೆಯಲ್ಲಿ ಇರ್ತಾನೆ ಅಂತಂದರೆ, ಪ್ರಾರಂಭದಿಂದ ಕೊನೆಯವರೆಗೆ ಇರುವವರ ಜೊತೆಯಲ್ಲಿ. ಹೌದು, ನಾವು ಮೊದಲು ಪ್ರಥಮ ಸ್ಥಾನ ನಾವು ದೇವರಿಗೆ ಕೊಡುವಾಗ ಆ ದೇವರು ನಮ್ಮನ್ನು ಆತನೇನು ಮಾಡ್ತಾನೆ, ಮೊದಲು ಆಶೀರ್ವಾದ ಕೊಡುವಂತನಾಗಿದ್ದಾನೆ. ಸೊ ಅದಕ್ಕೋಸ್ಕರವಾಗಿ ನಾವು ಮೊದಲನೇದಾಗಿ ನಾವು ಮಾಡುವಂಥದ್ದು ಏನಾಗಿದೆ ಎಂಬುದಾಗಿ ನೋಡುವಾಗ, ನಾವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡಬೇಕು. ಯಾವಾಗ ನಾವು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡ್ತೇವೋ, ದೇವರು ನಮಗೋಸ್ಕರವಾಗಿ ಆತನು ಮನಮರುಗುವಂತನಾಗಿದ್ದಾನೆ. ಯಾಕೆಂದರೆ ಸಂತೈಸುವ ತಾಯಿ ಯಾವ ರೀತಿಯಾಗಿ ತನ್ನ ಮಕ್ಕಳ ವಿಷಯದಲ್ಲಿ ಆಕೆ ಸಂತೈಸ್ತಾಳೋ, ಹಾಗೆ ನಮ್ಮ ದೇವರು, ನನ್ನ ದೇವರು ಆತನೇನು ಮಾಡ್ತಾನಂತಂದರೆ, ನಮಗೋಸ್ಕರವಾಗಿ ಆತನು ಮನಮರುಗುವಂತನಾಗಿದ್ದಾನೆ. ನಮಗೋಸ್ಕರವಾಗಿ ಆತನು ಸಂತೈಸುವಂತನಾಗಿದ್ದಾನೆ. ಆತನು ಎಂದಿಗೂ ಕೈ ಬಿಡೋದಿಲ್ಲ, ಆತನು ತೊರೆಯುವುದಿಲ್ಲ, ನಮ್ಮನ್ನು ತಳ್ಳಿ ಹಾಕೋದಿಲ್ಲ. ನಮ್ಮ ಜೊತೆಗಾರನಾಗಿದ್ದು ಆತನು ನಮ್ಮನ್ನು ಏನು ಮಾಡ್ತಾನಂದರೆ, ನಮ್ಮನ್ನು ನಡೆಸುವಂತನಾಗಿದ್ದಾನೆ. ಅದಕ್ಕಾಗಿ ನಾವು ಮಾಡುವಂಥದ್ದು ಕೆಲಸ ಏನಾಗಿದೆ ಅಂದರೆ, ಪ್ರಥಮ ಸ್ಥಾನ ನನ್ನ ಕರ್ತನಿಗೆ ನಾನು ಕೊಡಬೇಕು ಎಂಬುದಾಗಿ ನಮಗೆ ಇಲ್ಲಿ ತಿಳಿಯಪಡಿಸುವಂಥದ್ದನ್ನು ನಾವು ನೋಡ್ತೇವೆ. ಇನ್ನೊಂದು ವಾಕ್ಯ ನಾವು ನೋಡಿಕೊಳ್ಳೋಣ. ಪ್ರಕಟಣೆ 2ನೇ ಅಧ್ಯಾಯ, ಪ್ರಕಟಣೆ 2ನೇ ಅಧ್ಯಾಯ ಅದರ 4 ಮತ್ತು 5 ವಚನಗಳನ್ನು ನಾವು ಓದಿಕೊಳ್ಳುವಂತರಾಗಿರೋಣ. ಯಾರಿಗಾದರೂ ಸಿಕ್ಕರೆ ಈ ವಚನ ಓದಿ ಸಹಾಯ ಮಾಡಬೇಕಾಗಿ ಕೇಳಿಕೊಳ್ಳುವಂತನಾಗಿದ್ದೇನೆ. ಎಸ್. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀಯೆಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಆದ್ದರಿಂದ ನೀನು ಎಲ್ಲಿಂದ ಬಿಟ್ಟಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ಸಾಕು, ಥ್ಯಾಂಕ್ ಯು. ಸೊ ಇಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ, ಮೊದಲ ಸಂಗತಿ ಇಲ್ಲಿ ಏನು ಹೇಳ್ತಂದ್ರೆ, ಪ್ರಕಟಣೆ 2:4 ವಚನದಲ್ಲಿ ನೋಡುವಾಗ, ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗಿದೆ ಎಂಬುದಾಗಿ ಹೇಳುವಂಥದ್ದು. ಮೊದಲಿದ್ದ ಪ್ರೀತಿ, ನಾವು ಪ್ರಾರಂಭದಲ್ಲಿ
ದೇವರನ್ನು ಕಂಡುಕೊಂಡಾಗ, ಕ್ರಿಸ್ತನನ್ನು ಅರಿತಾಗ, ಆತನ ಮೇಲೆ ಇಟ್ಟಂಥ ಪ್ರೀತಿ ಯಾವ ರೀತಿಯಾಗಿ ಎಂಬುದಾಗಿ ನೋಡುವಾಗ, ಎಲ್ಲಾದರೂ ಒಂದು ಸಾಂಗ್ ಕೇಳ್ತಾ ಇದ್ದರೆ ಅದನ್ನು ನಾನು ನಿಂತು ಕೇಳಬೇಕು, ಯಾರು ಹಾಡ್ತಾ ಇದ್ದಾರೆ ಅನ್ನುವಂಥ ಕುತೂಹಲ ನಮಗೆ ಇರುವಂಥದ್ದಾಗಿರುತ್ತಿತ್ತು. ಮತ್ತು ಅದಷ್ಟೇ ಅಲ್ಲ, ಎಲ್ಲಿ ಯಾರಾದರೂ ಆರಾಧನೆಗೆ ಬನ್ನಿ ಎಂಬುದಾಗಿ ಹೇಳುವಾಗ ನಾವು ದಿಢೀರನೆ ಹೋಗುವಂಥ ಸನ್ನಿವೇಶ ಅದಾಗಿರ್ತಿತ್ತು. ಮತ್ತಷ್ಟೇ ಅಲ್ಲದೆ ಯಾರಾದರೂ ಏನಾದರೂ ಕೇಳುವಾಗ, ದೇವರ ವಿಷಯದಲ್ಲಿ ಹೇಳುವಾಗ ನಮಗೆ ಅತಿ ಆನಂದವಾಗುವಂಥದ್ದಾಗಿತ್ತು. ಮತ್ತು ಆ ಪ್ರೀತಿ ಅದನ್ನು ನಾವು ನೋಡುವಾಗ ಎಷ್ಟೊಂದು ಪ್ರೀತಿ ಅಂತಂದರೆ ಬಹಳ ಅಕ್ಕರೆಯಾಗಿ ದೇವರ ಸನ್ನಿಧಾನಕ್ಕೆ ಸೇರುವಂಥ ಸಂದರ್ಭ ನಾವು ನೋಡ್ತಾ ಇದ್ವಿ. ಆದರೆ ಇವಾಗ ಬರ್ತಾ ಮುಂದೆ ನಾವು ಕಾಲ ಕಳೆಯುತ್ತಾ ಹೇಗೆ ನಾವು ನಮ್ಮ ಜೀವಿತವನ್ನು ನಾವು ಬದಲಾಯಿಸಿಕೊಂಡಿದ್ದೇವೆ ಎಂಬುದಾಗಿ ನಾವು ನೋಡುವಾಗ ಅದು ಏನು ಅಂತಂದರೆ, ಕಾಲಕ್ರಮೇಣ ಸ್ವಲ್ಪ 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 ಕಡಿಮೆಯಾಗುತ್ತಾ ಬಂತು. ಆದರೆ ಇವಾಗ ನಾವು ನೋಡುವಾಗ ನಡೀತದೆ ಎಂಬುದಾಗಿ ನಾವು ಹೇಳುವಂಥದ್ದಾಗಿದೆ. ಆದರೆ ದೇವರು ನಮಗೇನು ಹೇಳ್ತಾರೆ ಅಂದರೆ, ಮೊದಲಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದೀಯ, ಅದಕ್ಕೋಸ್ಕರವಾಗಿ ನಿನ್ನ ಮೇಲೆ ನಾನು ತಪ್ಪು ಹೊರಿಸಬೇಕಾಗಿದೆ ಎಂಬುದಾಗಿ ಆತನು ಹೇಳುವಂಥದ್ದನ್ನು ನಾವು ಇಲ್ಲಿ ಕೇಳುವಂತರಾಗಿದ್ದೇವೆ. ಮೊದಲಿಂದ ಪ್ರೀತಿ ಯಾಕೆ ತಣ್ಣಗಾಯಿತು, ಯಾಕೆ ಎಂಬುದಾಗಿ ನೋಡುವಾಗ, ನಮ್ಮ ಸಂಗತಿ, ನಮ್ಮ ಜೊತೆಗಾರತೆ, ನಮ್ಮ ಜೊತೆ ಇರುವಂಥವರು, ನಾವು ಯಾರ್ಯಾರ ಸಂಗತಿಯನ್ನು ಮಾಡಿದ್ದೀವಿ, ನನಗೆ ಆತ್ಮಿಕವಾಗಿ ಬಲ ಕೊಡುವವರ ಸಂಗತಿ ನಾನು ಮಾಡಿದ್ದೇನಾ, ಅಥವಾ ಆತ್ಮಿಕವಾಗಿ ನನ್ನನ್ನು ಕ್ಷೀಣಿಸುವಂಥ ಸಂಗತಿ ನಾನು ಮಾಡಿದ್ದೇನೆ? ಒಂದು ವೇಳೆ ನಮ್ಮ ಆತ್ಮೀಯವಾಗಿ ನಾವು ಕುಂದಿ ಹೋಗ್ತಾ ಇದ್ದರೆ ಅಂಥವರ ಸಂಗತಿಯನ್ನು ಬಿಟ್ಟು ಬಿಡುವುದು ಒಳ್ಳೆಯದಾಗ್ತದೆ. ನಮ್ಮ ಆತ್ಮ ಅಭಿವೃದ್ಧಿ ಆಗ್ತಾ ಇದ್ದರೆ, ನಮ್ಮ ಆತ್ಮಿಕ ಜೀವನ ಅಭಿವೃದ್ಧಿ ಆಗ್ತಾ ಇದ್ದರೆ ಅಂತಹ ಕಡೆಗೆ ನಾವು ಕೂಡುವಂಥದ್ದು ನಮಗೆ ಅದು ಸೂಕ್ತವಾಗಿರುವಂಥದ್ದಾಗಿದೆ. ಆದರೆ ನಾವು ಇವತ್ತಿನ ದಿನಗಳಲ್ಲಿ ನಾವು ನೋಡುವಾಗ ನಾವು ಹೆಚ್ಚಿನ ಸಮಯ ಅದಕ್ಕೆ ಕೊಡ್ತಾ ಇದ್ದೀವಿ ಅಂತಂದರೆ, ಬೇರೆ ಬೇರೆ ರೀತಿಯಾದಂಥ ಕಾರ್ಯಗಳಿಗೆ ನಾವು ಸಮಯ ಕೊಡ್ತಾ ಇದ್ದೀವಿ. ದೇವರ ಮೇಲಿನ ಪ್ರೀತಿ ತಣ್ಣಗಾಗ್ತಾ ಇದೆ, ದೇವರ ಮೇಲಿನ ಪ್ರೀತಿ ಕಡಿಮೆ ಆಗ್ತಾ ಇದೆ. ಮೊದಲಿದ್ದ ಪ್ರೀತಿಯನ್ನು ನಾವು ಕಡಿಮೆ ಮಾಡಿಕೊಳ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ದೇವರು ನಮಗಿಲ್ಲಿ ಹೇಳುವಂಥ ಮಾತು ಏನಾಗಿದೆ ಅಂದರೆ, ನಿನ್ನ ಮೇಲೆ ನಾನು ತಪ್ಪು ಹೊರಿಸಬೇಕಾಗಿದೆ ಎಂಬುದಾಗಿ ಆತನು ನಮಗೆ ಹೇಳುವಂಥ ಮಾತು ನಾವು ಇಲ್ಲಿ ಕಾಣುವಂತರಾಗಿದ್ದೇವೆ. ಆದುದರಿಂದ ನೀನು ಎಲ್ಲಿಂದ ಬಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ ಎಂಬುದಾಗಿ ನಮಗೆ ಇಲ್ಲಿ ಪುನಃ ಎಚ್ಚರಿಕೆ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ದೇವರು ನಮಗೆ ಎಚ್ಚರಿಕೆ ಪಡಿಸ್ತಾ ಇದ್ದಾರೆ, ನಮ್ಮನ್ನ ಮತ್ತೆ ತಿಳಿಸ್ತಾ ಇದ್ದಾರೆ, ಸುಧಾರಿಸಿಕೋ ಎಂಬುದಾಗಿ, ಸರಿಪಡಿಸಿಕೋ ಎಂಬುದಾಗಿ. ಆದರೆ ನಾವು ಸರಿಪಡಿಸಿಕೊಂಡ್ರೆ ಒಳ್ಳೆಯದು. ಒಂದು ವೇಳೆ ನಾವು ಸರಿಪಡಿಸಿಕೊಳ್ಳದೆ ಹೋದರೆ ಅದು ನಮಗೆ ನಷ್ಟವಾಗುವಂಥದ್ದಾಗಿದೆ. ಸೊ ಅದಕ್ಕಾಗಿ ಆತ ನಮಗೆ ಹೇಳುವಂಥ ಮಾತು ಏನಾಗಿದೆ ಅಂತಂದರೆ, ನೀನು ನನ್ನ ಮೇಲೆ ಇಟ್ಟಂಥ ಮೊದಲ ಪ್ರೀತಿ. ನಿಜವಾಗ್ಲೂ ನಾವು ನೋಡುವಾಗ ಮದುವೆ ಆದ ವರ್ಷ ಬಹಳ ಪ್ರೀತಿಯಿಂದ, ಬಹಳ ಅಕ್ಕರೆಯಿಂದ ಇರುವಂಥದ್ದನ್ನು ನಾವು ನೋಡ್ತೇವೆ. ಎಲ್ಲಿ ಹೋದ್ರೂ ಜೊತೆಯಲ್ಲಿ, ಏನೇ ಮಾಡಿದರೂ ಜೊತೆಯಲ್ಲಿ. ಪ್ರಥಮ ತಿಂಗಳಂತೂ ಬಹಳ ಅಕ್ಕರೆಯಿಂದ, ಸ್ವಲ್ಪ 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 ಕಾಲಗಳು ಹೇಗೆ ಹೋಗ್ತದೋ ಹಾಗೆ ಮುಂದೆ ಬರ್ತಾ ಏನಾಗ್ತದೆ, ಪ್ರೀತಿ ತಣ್ಣಗಾಗ್ತಾ ಬರ್ತದೆ. ಅಲ್ಲೇನಾಗ್ತವೆ, ಕಂಪ್ಯಾರಿಸಮ್ ಅಲ್ಲಿ ಶುರುವಾಗುವಂಥದ್ದನ್ನು ನಾವು ನೋಡ್ತೇವೆ. ನಾನು ಯಾಕೆ ಮಾಡಬೇಕು,
ನೀನು ಯಾಕೆ ಮಾಡಬಾರ್ದು? ನಾನೇನು ಕಡಿಮೆನಾ? ನಾನು ಸಂಬಳ ತರ್ತೀನಿ, ನೀನು ಸಂಬಳ ತರ್ಬೋದು. ಆದರೆ ನಾನು ಮನೆಯಲ್ಲಿ ಕೂಡ ಮಾಡಬೇಕು, ನಾನು ಹೊರಗಡೆ ಕೂಡ ದುಡಿಬೇಕು. ಅಂದರೆ ನೀನು ಏನು ಮಾಡೋದಿಲ್ಲ, ನೀನೇನು ದುಡ್ಕೊಂಡು ಬರ್ತೀಯ ಅಷ್ಟೇ ಅನ್ನುವಂಥ ವಿಷಯ ಪ್ರಾರಂಭವಾಗುವಂಥದ್ದನ್ನು ನಾವು ನೋಡುವಂಥದ್ದಾಗಿದ್ದೇವೆ. ಕಾಲಕ್ರಮೇಣ ಏನಾಗ್ತದೆ, ದೂರವಾಗಿ ಆಮೇಲೆ ಮಧ್ಯದಲ್ಲಿ ಮಕ್ಕಳು ಬಂದಾಗ ಮಕ್ಕಳಿಗೆ ಹೇಳ್ತಾರೆ, ನಿಮ್ಮ ಅಪ್ಪಗೆ ಹೀಗೆ ಹೇಳು, ನಿಮ್ಮ ಅಮ್ಮಗೆ ಹಾಗೆ ಹೇಳು. ಆ ಮಗು ಮಧ್ಯದಲ್ಲಿ ಆ ಕಡೆ ಈ ಕಡೆ ಈ ಕಡೆ ಅದು ವಾಲಿಬಾಲ್ ಆದ ಹಾಗೆ. ಈ ಕಡೆ ತಂದೆ ಹೇಳಿದ್ದು ತಾಯಿಗೆ ಹೇಳಬೇಕು, ತಾಯಿ ಹೇಳಿದ್ದು ತಂದೆಗೆ ಹೇಳಬೇಕು. ಈ ರೀತಿಯಾಗಿ ಕುಟುಂಬ ಏನಾಗ್ತಾ ಇದೆ ಅಂತಂದರೆ ಕರ್ತನಿಂದ ದೂರ ಹೋಗುವಂಥದ್ದನ್ನು ನಾವು ನೋಡುವಂಥದ್ದಾಗಿದ್ದೇವೆ. ಕರ್ತನ ಪ್ರೀತಿ ಯಾವ ಕುಟುಂಬದಲ್ಲಿ ಇರುತ್ತದೋ, ಕರ್ತನ ಪ್ರೀತಿ ಯಾವ ವ್ಯಕ್ತಿಯಲ್ಲಿ ಇರ್ತದೋ, ಕರ್ತನ ಪ್ರೀತಿ ಯಾವ ಸಭೆಯಲ್ಲಿ ಇರುವಂಥದ್ದಾಗಿದೆಯೋ, ಕರ್ತನ ಪ್ರೀತಿ ಯಾವ ಕ್ಷೇತ್ರದಲ್ಲಿ ಇರುವಂಥದ್ದಾಗಿದೆಯೋ ಅಲ್ಲಿ ಎಂದಿಗೂ ಬಿರುಕು ಇಲ್ಲ, ಅಲ್ಲಿ ಎಂದಿಗೂ ಗೋಳಾಟ ಇಲ್ಲ, ಅಲ್ಲಿ ಎಂದಿಗೂ ಒಡಕು ಇಲ್ಲ, ಅಲ್ಲಿ ಎಂದಿಗೂ ದೂರವಾಗುವಂಥದ್ದಿಲ್ಲ. ಯಾಕೆಂತಂದರೆ ದೇವರ ಪ್ರೀತಿ ಏನು ಮಾಡ್ತದೆ, ಒಂದುಗೂಡಿಸ್ತದೆ. ದೇವರ ಪ್ರೀತಿ ಕಟ್ಟುವಂಥದ್ದಾಗಿದೆ. ದೇವರ ಪ್ರೀತಿ ಅವರನ್ನ ಮುಂದೆ ನಡೆಸುವಂಥದ್ದಾಗಿದೆ. ಆದರೆ ನಾವು ಏನು ಮಾಡ್ತೀವಿ ಅಂತಂದರೆ ನಾವು ಅದನ್ನು ಮರೆತು ಬಿಡ್ತೇವೆ. ಯಾಕೆ ನಾವು ಮರೆತು ಬಿಡ್ತೇವೆ ಅಂತಂದರೆ ಲೋಕದ ಆಶೆಗಳು, ಲೋಕದ ವೈಭವ, ಲೋಕದ ವಿಚಾರಗಳು, ಲೋಕವನ್ನು ನೋಡಿ, ಇನ್ನೊಬ್ಬರನ್ನು ನೋಡಿ ನಾವೇನು ಮಾಡ್ತಾ ಇದ್ದೀವಿ, ನಾವು ದೇವರ ಪ್ರೀತಿಯನ್ನು ತಣ್ಣಗಾಗಿಸಿಕೊಳ್ತಾ ಇದ್ದೀವಿ. ಆದರೆ ನಾವು ದೇವರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದೇವೆ. ಕರ್ತನೇ, ನಾನು ನಿನಗೋಸ್ಕರವಾಗಿ ಜೀವಿಸ್ತೇನೆ, ನಾನು ಲೋಕಕ್ಕೋಸ್ಕರವಾಗಿ ಜೀವಿಸಿ ಸಾಕಾಯಿತು, ನಾನು ನಿನಗೋಸ್ಕರವಾಗಿ ಜೀವಿಸ್ತೇನೆ. ಹೌದು, ನನ್ನ ಹೃದಯದಲ್ಲಿ ನೀನು ಬಂದಿದೆಯಾ, ನನ್ನನ್ನು ನೀನು ಹುಡುಕಿ ಆರಿಸಿ ತೆಗೆದುಕೊಂಡಿದ್ದಿ. ಕರ್ತನೇ, ನಾನು ನಿನಗೋಸ್ಕರವಾಗಿ ಜೀವಿಸ್ತೇನೆ ಎಂಬುದಾಗಿ ನಾವು ಒಂದು ಒಪ್ಪಂದ ಮಾಡಿಕೊಂಡಿದ್ದೇವೆ. ಎಲ್ಲಿದೆ ಆ ಒಪ್ಪಂದ? ಯಾಕೆ ನಾವು ನೆನೆಸೋದಿಲ್ಲ? ನಾವು ಅನೇಕ ಸರಿ ಏನು ಮಾಡ್ತೀವಿ, ಮರೆತು ಹೋಗ್ಬಿಡ್ತೇವೆ. ದೇವರು ತೋರಿದ ಪ್ರೀತಿಯನ್ನ, ದೇವರ ಮೇಲೆ ನಮ್ಮ ಮೇಲೆ ಇಟ್ಟಂತ ಆ ಪ್ರೀತಿಯನ್ನ ನಾವು ಮರೆತು ಬಿಡ್ತೇವೆ. ನನಗೋಸ್ಕರವಾಗಿ ಆತನು ಸತ್ತಿದ್ದಾನೆ, ನನಗೋಸ್ಕರವಾಗಿ ಆ ಕಲ್ವಾರಿ ಕ್ರೂಜ ಮೇಲೆ ತನ್ನ ಪ್ರಾಣವನ್ನು ಬಿಟ್ಟಿದ್ದಾನೆ, ತನ್ನ ರಕ್ತವನ್ನು ಸುರಿಸಿದ್ದಾನೆ. ನನಗೋಸ್ಕರವಾಗಿ ಆತನು ಮನುಷ್ಯನಾಗಿ ಬಂದು ನನಗೋಸ್ಕರವಾಗಿ ಜೀವಿಸಿ, ನನಗೋಸ್ಕರವಾಗಿ ಹಿಂಸೆಯನ್ನು ತಾಳಿ, ನನಗೋಸ್ಕರವಾಗಿ ಸತ್ತು ಉಣಲ್ಪಟ್ಟು, ನನಗೋಸ್ಕರವಾಗಿ ಆತನು ಮತ್ತೆ ತಿರುಗಿ ಬಂದಿದ್ದಾನೆ. ಆತನು ನನಗೋಸ್ಕರವಾಗಿ ಜೀವಿಸ್ತಾ ಇದ್ದಾನೆ, ನನಗೋಸ್ಕರವಾಗಿ ಆತನು ಪ್ರತಿನಿತ್ಯ ನನ್ನನ್ನು ಕಾಪಾಡ್ತಾ ಇದ್ದಾನೆ. ಆದರೆ ನಾನು ಮನುಷ್ಯನಾದಂಥ ನಾನು, ಆತನ ಮಗನಾದಂಥ ನಾನು, ನನ್ನ ಕೆಲಸ ಏನಾಗಿದೆ, ನಾನು ಏನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ನಾವು ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಇವತ್ತೆಲ್ಲವನ್ನು ಮೀರಿ ನಾವು ನಡೀತಾ ಇದ್ದೇವೆ. ದೇವರ ಪ್ರೀತಿಯನ್ನು ನಾವು ತಣ್ಣಗಾಗಿಸಿಕೊಳ್ತಾ ಇದ್ದೇವೆ. ಆ ಉರಿ ಕಡಿಮೆ ಆಗ್ತಾ ಇದೆ. ನನಗೆ ಆ ಕೆಲಸ ಇದೆ, ನನಗೆ ಈ ಕೆಲಸ ಇದೆ, ನಾನು ಮನೆ ಕಟ್ಟಬೇಕು, ನಾನು ಮದುವೆ ಮಾಡಬೇಕು, ನಾನು ಅನೇಕ ಸಂಗತಿಗಳನ್ನು ಮಾಡಬೇಕು ಎಂಬುದಾಗಿ ಇವತ್ತು ನಾವು ಏನು ಮಾಡ್ತೇವೆ ಅಂದರೆ ದೇವರಿಂದ ನಾವು ದೂರ ಹೋಗ್ತಾ ಇದ್ದೇವೆ. ಹೌದು, ಯಾಕೆಂದ್ರೆ ಮನೆ ಕಟ್ಟುವವನು ದೇವರು, ಮದುವೆ ಮಾಡಿಸುವವನು ದೇವರು, ಎಲ್ಲ ಕಾರ್ಯಗಳು ಮಾಡಿಸುವಂಥವನು ದೇವರೇ. ಒಂದು ವೇಳೆ ನಾವು ದೇವರಿಗೆ ಒಳಗಾದಿವಿ ಅಂತಂದ್ರೆ ಎಲ್ಲವೂ ದೊರಕುವಂಥದ್ದಾಗಿದೆ ಎಂಬುದಾಗಿ ನಾವು ಈಗಲೇ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಆದರೆ ನಾವೇನು ಮಾಡ್ತಿದ್ವಿ, ದೇವರಿಗೆ ಒಂದು ಸೈಡಿಗೆ ಕೂಡಿಸಿ ನನ್ನಲ್ಲಿ ಬಹಳ ಬಲವಿದೆ, ನಾನು ಸಾಮರ್ಥ್ಯ ಹೊಂದಿದವನಾಗಿದ್ದೇನೆ, ನನ್ನಲ್ಲಿ ಎಷ್ಟೆಲ್ಲ ಶಕ್ತಿ ಇದೆ, ನಾನು ಏನೆಲ್ಲ ಮಾಡಬಲ್ಲೆ ಎಂಬುದಾಗಿ ನಾವು ಹೋಗಿ ನಾವೇನಾಗ್ತೀವಿ, ವಿಫಲರಾಗ್ತೇವೆ. ವಿಫಲರಾದಾಗ ಮತ್ತೆ ನಾವು ಗೋಳಾಡ್ತೀವಿ, ದೇವರೇ ಯಾಕಪ್ಪ ನನಗೆ ಈ ರೀತಿಯಾಗಿ, ಯಾಕೆ ನನಗೆ ಇಷ್ಟೊಂದು ಕಷ್ಟಗಳು, ಯಾಕೆ ನನಗೆ ಇಂಥ ಹಿಂಸೆಗಳು, ಯಾಕೆ ನಾನು ಈ ತೊಂದರೆಗಳಲ್ಲಿ ಸಿಕ್ಕಿಕೊಂಡಿದ್ದೇನೆ ಎಂಬುದಾಗಿ ಮತ್ತೆ ದೇವರಿಗೆ ನಾವು ಪ್ರಶ್ನೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಎಲ್ಲೋ ನನ್ನ ಮಿಸ್ಟೇಕ್ ಆಗಿದೆ, ಏನೋ ಮಿಸ್ಟೇಕ್ ಆಗಿದೆ. ದೇವರು ನನ್ನನ್ನು ಸರಿಪಡಿಸೋದಕ್ಕೋಸ್ಕರವಾಗಿ ಏನೋ ಆತನು
ಕಾರ್ಯ ಮಾಡ್ತಾ ಇದ್ದಾನೆ. ಯಾಕೆಂದರೆ ಆತನು ಎಂದಿಗೂ ನನ್ನನ್ನು ತಳ್ಳಿ ಹಾಕೋನಲ್ಲ, ನನ್ನನ್ನು ಆತನು ಬಿಟ್ಟು ಬಿಡೋನಲ್ಲ, ನನ್ನನ್ನು ಎಂದಿಗೂ ಆತನು ಮರೆತು ಹೋಗೋನಲ್ಲ. ಆತನ ಜೊತೆಗಿರುವುದಕ್ಕೋಸ್ಕರವಾಗಿ, ನನ್ನನ್ನು ಏನೋ ಆತನು ಕಲಿಸುವುದಕ್ಕೋಸ್ಕರವಾಗಿ ಆತನು ಹೇಳ್ತಾ ಇದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಅದಕ್ಕಿಂತ ಮುಂಚೆ ನಾವು ಏನು ತಿಳಿದುಕೊಳ್ಬೇಕಂದ್ರೆ, ನಾನು ದೇವರನ್ನು ಬಿಟ್ಟು ನನ್ನ ಸ್ವಂತ ಬಲದಿಂದ ನನ್ನ ಸ್ವಂತ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೇನೆ, ನನ್ನ ಸ್ವಂತ ಸಾಮರ್ಥ್ಯದಿಂದ ನಾನು ಕಾರ್ಯ ಮಾಡ್ತಾ ಇದ್ದೇನೆ ಎಂಬುದಾಗಿ ತಿಳಿದು ನಾವು ದೇವರ ಬಳಿಗೆ ಬರಬೇಕಾಗಿದೆ. ಮದುವೆ ಸಮಯದಲ್ಲಿ ಒಪ್ಪಂದ ಮಾಡಿಕೊಳ್ತೀವಿ, ನಾನು ಜೀವನ ಪರ್ಯಂತ ನಿನ್ನೊಟ್ಟಿಗೆ ಇರ್ತೇನೆ, ಕಷ್ಟವಾಗಲಿ ಸಮಸ್ಯೆಗಳಾಗಲಿ ಸುಖ ಇರಲಿ ಎಂತಹ ಏನೇ ಇರಲಿ ನಾನು ನಿನ್ನೊಂದಿಗೆ ಇರುತ್ತೇನೆ ಎಂಬುದಾಗಿ ಒಪ್ಪಂದ ಮಾಡಿಕೊಳ್ತೀವಿ. ಆದರೆ ಕಾಲಕ್ರಮೇಣ ಏನು ಮಾಡಿದೆವು ನೆನಪೇ ಇಲ್ಲ. ಅದು ಆ ಚರ್ಚಲ್ಲಿ ಮಾತ್ರ ಸೀಮಿತವಾಗಿರ್ತದೆ, ಮದುವೆ ಸಮಯದಲ್ಲಿ ಮಾತ್ರ ಸೀಮಿತವಾಗಿರ್ತದೆ. ಮತ್ತೆ ಮುಂದೆ ಬಂದು ಏನಾಗ್ತದೆ, ಅದೆಲ್ಲ ಮರ್ತೋಗ್ಬಿಡ್ತಾರೆ. ನೆನಪು ಮಾಡ್ಕೊಳ್ಳಿ, ಪ್ರತಿದಿನ ನಾವೇನು ದೇವ್ರ ಮುಂದೆ ಏನು ಒಪ್ಪಂದ ಮಾಡಿಕೊಂಡಿದ್ದೀವೋ, ಕಷ್ಟ, ರೋಗ, ಮರಣ ನಮ್ಮನ್ನು ಅಗಲಿಸುವವರೆಗೂ ಎಂಬುದಾಗಿ ನಾವು ಮಾತು ಕೊಡ್ತೀವಲ್ಲ, ಅದನ್ನು ನಾವು ನೆನೆಸ್ಕೊಳ್ಬೇಕಾಗಿದೆ. ಅದಕ್ಕಾಗಿ ದೇವರು ನಮಗೆ ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ನೀನು ನಿನ್ನಲ್ಲಿದ್ದಂತಹ ಮೊದಲ ಪ್ರೀತಿ ನೀನು ಕಳೆದುಕೊಂಡಿದೀಯ, ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗಿದೆ ಎಂಬುದಾಗಿ ಇವತ್ತು ಎಚ್ಚರಿಕೆ ಮಾತು ನಮಗೆ ಆತನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಮೊದಲನೇ ಸಂಗತಿ ಏನು ಅಂತಂದರೆ, ಮೊದಲು ಪ್ರೀತಿ ಮಾಡುವುದನ್ನು ನಾವು ಕಲಿಯಬೇಕು. ನಾವು ಪ್ರೀತಿ ಮಾಡುವುದನ್ನು ಕಲಿಯಬೇಕು. ನಮ್ಮಲ್ಲಿ ಪ್ರೀತಿ ಇಲ್ಲ ಅಂತಂದರೆ, ಪೌಲನು ಬಹಳ ಚೆನ್ನಾಗಿ ಬರೀತಾನೆ. ಪ್ರೀತಿಯ ಕುರಿತಾಗಿ ಆತನು ಬರೆಯುವಂಥ ವಿಷಯವನ್ನು ನಾವು ನೋಡುವಾಗ, ಪ್ರೀತಿ ಇಲ್ಲ ಅಂತಂದರೆ ನಾನು ಮಾತಾಡುವುದೆಲ್ಲ ಬರೀ ಗಣಗಣಿಸುವ ಕಂಚು ಇದ್ದ ಹಾಗೆ ಎಂಬುದಾಗಿ ಹೇಳ್ತಾನೆ. ನನ್ನಲ್ಲಿ ಬರೀ ಶಬ್ದ ಮಾತ್ರ ಇದೆ, ಆದರೆ ನನ್ನ ಮಾತಿನ ಕ್ರಿಯೆಯೇ ಇಲ್ಲ ಎಂಬುದಾಗಿ ಆತನು ಹೇಳ್ತಾನೆ. ನಾನು ಇಷ್ಟೆಲ್ಲ ಮಾತಾಡಬಹುದು, ಆದರೆ ಅದರಲ್ಲಿ ಪ್ರೀತಿನೇ ಇಲ್ಲ ಅಂತಂದರೆ ಅದಕ್ಕೆ ಏನೂ ಇಲ್ಲ, ಉರುಳಿಲ್ಲ ಅಲ್ಲಿ. ಸೊ ಹಾಗೆ ನಾವು ಪ್ರೀತಿ ಮಾಡುವಂಥದ್ದನ್ನು ನಾವು ಅಭ್ಯಾಸಿಸಬೇಕೆಂಬುದಾಗಿ ನಮಗೆ ಪೌಲನು ತಿಳಿಸುವಂಥದ್ದನ್ನು ನೋಡ್ತೇವೆ. ಪ್ರೀತಿಯನ್ನು ನಾವು ಧರಿಸಿಕೊಳ್ಳಬೇಕು. ಕ್ರಿಸ್ತನ ಪ್ರೀತಿಯನ್ನು ನಾವು ನೋಡುವಾಗ ಎಷ್ಟೆಲ್ಲ ಹಿಂಸೆ ಪಡಿಸಿದರು, ಆದರೂ ಸಹ ದೇವರು ಹೇಳ್ತಾನೆ, ಸೌಲನೇ ಸೌಲನೇ ಯಾಕೆ ನನ್ನನ್ನು ಹಿಂಸೆ ಪಡಿಸ್ತೀನಿ. ಆ ಕ್ರೂರ ವ್ಯಕ್ತಿಯನ್ನು ಬದಲಾಯಿಸುವುದಕ್ಕೋಸ್ಕರವಾಗಿ ತನ್ನ ಪ್ರೀತಿಯನ್ನೇ ಅಲ್ಲಿ ವ್ಯಕ್ತಪಡಿಸುವಂಥದ್ದನ್ನು ನಾವು ನೋಡ್ತೇವೆ. ಆ ಪ್ರೀತಿ ಪೌಲನು ಅರ್ಥ ಮಾಡಿಕೊಂಡನು. ಸೌಲನಾದಂಥ ಪೌಲನು ಅದನ್ನು ಅರ್ಥ ಮಾಡಿಕೊಂಡು ಪ್ರೀತಿ ವಿಷಯದಲ್ಲಿ ಸಭೆಗಳಿಗೆ ಆತನು ಪತ್ರ ಬರೀತಾನೆ. ಕ್ರಿಸ್ತನಿಂದ ನನ್ನನ್ನು ಬೇರ್ಪಡಿಸುವುದು ಯಾವುದು? ಅನ್ನ ಆಗಿರ್ಬೋದು, ವಸ್ತ್ರವಾಗಿರ್ಬೋದು, ಏನೇ ಆಗಿರ್ಬೋದು, ನನ್ನನ್ನು ಆತನ ಪ್ರೀತಿಯಿಂದ ದೂರ ಮಾಡುವುದಕ್ಕೆ ಯಾವ ಶಕ್ತಿಯೂ ನನ್ನ ಮುಂದೆ ಬರುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ಆತನೇನು ಮಾಡಿದ್ದಾನೆ, ಧರಿಸಿಕೊಂಡಿದ್ದಾನೆ. ಇವತ್ತು ನಾವು ಯಾವ ರೀತಿಯಾಗಿ ಧರಿಸಿಕೊಂಡಿದ್ದೇವೆ? ಏನೋ ಸ್ವಲ್ಪ ಕಷ್ಟಗಳು ಬರುವಾಗ ನಾವು ದೇವರೇ ಎಲ್ಲಿ ನೀನು ಎಂಬುದಾಗಿ ಹೇಳುವಂಥದ್ದನ್ನು ನೋಡ್ತೇವೆ. ಆ ದೇವರು ನನ್ನೊಂದಿಗಿದ್ದಾನೆ, ನಮ್ಮೊಂದಿಗಿದ್ದಾನೆ, ನಮ್ಮೆಲ್ಲರೊಂದಿಗೆ ಆತನು ಇದ್ದು ತನ್ನ ಕಾರ್ಯಗಳನ್ನು ಆತನು ಮಾಡುವಂತನಾಗಿದ್ದಾನೆ. ಆತನ ಪ್ರೀತಿ ಎಂದಿಗೂ ತಣ್ಣಗಾಗುವುದಿಲ್ಲ, ನಾವೇ ಅದನ್ನು ಕಳೆದುಕೊಳ್ತೇವೆ. ಯಾಕೆ ನಾವು ಕಳೆದುಕೊಳ್ತಾ ಇದ್ದೀವಿ?
ಎಲ್ಲಿ ನಾವು ಬಿದ್ದಿದ್ದೇವೆ ಅಲ್ಲಿಯೇ ನಾವು ಎದ್ದೇಳಬೇಕು. ಪ್ರಾರಂಭದ ದಿನಗಳನ್ನು ನಾವು ನೆನೆಸ್ಕೊಳ್ಬೇಕಾಗಿದೆ. ನನಗಷ್ಟು ಕೆಲಸ ಇದೆ, ನನಗಿಷ್ಟು ಕೆಲಸ ಇದೆ, ನಾನೇ ಎಲ್ಲ ಕೆಲಸ ಮಾಡಬೇಕು, ನಾನೇ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು. ಹೌದು, ಮಾಡಬೇಕು. ಆದರೆ ನಿನ್ನ ದೇವರನ್ನು ಬಿಟ್ಟು ನೀನು ಏನೆಲ್ಲ ಮಾಡಿದರೂ ಅದು ವ್ಯರ್ಥವಾಗಿದೆ. ನೀನು ಮಾಡುವಂಥ ಪ್ರತಿಯೊಂದು ಕಾರ್ಯಗಳಲ್ಲಿ ನಿನ್ನ ದೇವರು ನಿನ್ನ ಸಂಗಡ ಇದ್ದಾನೆ ಅನ್ನುವಂಥದ್ದನ್ನು ನೀನು ಮರೆತು ಬಿಟ್ಟಿದೆಯಾ? ಅದಕ್ಕೋಸ್ಕರವಾಗಿ ನಿನ್ನ ಮೇಲೆ ತಪ್ಪು ಹೊರಿಸುವಂತೇನೆ ಎಂಬುದಾಗಿ ಆತನು ನಮಗೆ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕಾಗಿ ನೀನು ಎಲ್ಲಿ ಬಿದ್ದಿದೆಯಾ ಅಲ್ಲಿಂದ ಎದ್ದೇಳು. ಎದ್ದು ನಿನ್ನ ಕರ್ತನನ್ನು ನೀನು ಪ್ರೀತಿಸು, ನಿನ್ನ ಕರ್ತನನ್ನು ಹಿಂಬಾಲಿಸು, ನಿನ್ನ ಕರ್ತನ ಜೊತೆಯಲ್ಲಿ ಇರು. ನಿನ್ನ ಕರ್ತನ ನಿನ್ನನ್ನು ಎಂದಿಗೂ ಕೈ ಬಿಡೋದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ. ನಿನ್ನನ್ನು ಮಗನೇ ಮಗಳೇ ಎಂದು ನಿನ್ನನ್ನು ಅಪ್ಪಿಕೊಂಡು ನಿನ್ನ ಜೊತೆಯಲ್ಲಿದ್ದು ಆತನು ನಿನಗೆ ಪ್ರೀತಿ ಮಾಡುವಂತನಾಗಿದ್ದಾನೆ. ಆದರೆ ನೀನು ಏನು ಮಾಡ್ತಾ ಇದ್ದೀಯ ಅನ್ನುವಂಥದ್ದನ್ನು ನೀನು ತಿಳಿದುಕೊಳ್ಬೇಕಾಗಿದೆ. ಯಾವಾಗ ನೀನು ತಿಳಿದುಕೊಳ್ತೀಯೋ, ಯಾವಾಗ ನಾನು ತಿಳಿದುಕೊಳ್ತೀನೋ ಆವಾಗ ಆತನ ಪ್ರೀತಿಯ ಸವಿ ರುಚಿಯನ್ನು ನಾವು ಅನುಭವಿಸುವಂತರಾಗಿದ್ದೇವೆ. ನಾವು ಮೊದಲು ಅನೇಕ ಸರಿ ಏನು ಮಾಡ್ತೀವಿ ಅಂತಂದರೆ, ನಮ್ಮ ತಪ್ಪುಗಳನ್ನು ನಾವು ಇಟ್ಟುಕೊಂಡು ನಮ್ಮ ತಪ್ಪುಗಳು ಎಂದಿಗೂ ಕಾಣೋದೇ ಇಲ್ಲ. ಆದರೆ ಇನ್ನೊಬ್ಬನ ತಪ್ಪುಗಳನ್ನು ನಾವು ನೋಡಿ ಹೇಳ್ತೇವೆ, ಬಾ ನಿನ್ನನ್ನು ಸರಿಪಡಿಸ್ತೇನೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ನಾವು ನೋಡ್ತೇವೆ ಇನ್ನೊಂದು ವಾಕ್ಯ ನಾವು ನೋಡುವಾಗ, ಅದೇ ಮತ್ತಾಯನ ಬರೆದ ಸುವಾರ್ತೆ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ ಅದರ 5ನೇ ವಚನದಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ. ನೋಡಿ ಏನು ಹೇಳ್ತಾ ಇದ್ದಾನೆ, ಓದಿ ಯಾರಾದರೂ. ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದುಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು ಎಂಬುದು. ಥ್ಯಾಂಕ್ ಯು ಬ್ರದರ್. ಸೊ ಇಲ್ಲಿ ನಾವು ನೋಡ್ತೀವಿ ಏನಂದ್ರೆ, ನಮ್ಮ ಕಣ್ಣಿನಲ್ಲಿ ಬೇಕಾದಷ್ಟು ನಾವು ತುಂಬ್ಕೊಂಡು ಬಿಟ್ಟಿದ್ದೀವಿ. ನಮ್ಮ ಹೃದಯದಲ್ಲಿ ಬೇಕಾದ ಕೆಟ್ಟತನವನ್ನು ನಾವು ತುಂಬ್ಕೊಂಡು ಬಿಟ್ಟಿದ್ದೀವಿ. ಆದರೆ ಇನ್ನೊಬ್ಬನ ಕಡೆಗೆ ಬೆರಳು ಮಾಡಿ ಅವನು ಹಾಗೆ ಅವನು ಹೀಗೆ ಎಂಬುದಾಗಿ ನಾವು ಹೇಳುವಂಥ ಭಾಷೆಯನ್ನು ನಾವು ಕಲಿತುಕೊಂಡಿದ್ದೇವೆ. ಅದಕ್ಕಾಗಿ ಎಂಥವರಿಗೆ ದೇವರು ಈ ಮಾತನ್ನು ಹೇಳ್ತಾ ಇದ್ದಾನೆ, ಏನಂದರೆ, ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ. ಆಮೇಲೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವಂತ ರೆವೆಯನ್ನ ತೆಗೆದು ಹಾಕುವುದಕ್ಕೆ ಚೆನ್ನಾಗಿ ಕಾಣುತ್ತದೆ. ಆ ಒಂದು ಯಾವುದು ಗಾದೆ ಹೇಳ್ತಾರಲ್ಲ, ತನ್ನ ತಾಟಿನಲ್ಲಿ ಹೆಣ ಇದೆ ಅಂತೆ, ಇನ್ನೊಬ್ಬನ ತಾಟಿನಲ್ಲಿರ್ತಕ್ಕಂಥ ನೊಣ ತೋರಿಸೋದಕ್ಕೆ ಹೋಗ್ತಾನೆ ಎಂಬುದಾಗಿ. ಮೊದಲು ನನ್ನ ಹೆಣ ತೆಗೆದು ಹಾಕ್ಬೇಕು, ನನ್ನ ತಾಟಲ್ಲಿರುವಂಥದ್ದು. ಆದರೆ ನಾವೇನ್ ಮಾಡ್ತೀವಿ, ನೋಡು ಅವನ ತಾಟಲ್ಲಿ ನೊಣ ಬಿದ್ದಿದೆ, ಅವನು ಹಾಗೆ ತಿಂತಾ ಇದ್ದಾನೆ. ಅವನು ಹಾಗೆ ಮಾಡ್ತಾನೆ, ಅವನು ಹೀಗೆ ಮಾಡ್ತಾನೆ, ಅವನು ಅಷ್ಟೊಂದು ತಪ್ಪು ಮಾಡ್ತಾನೆ, ಇಷ್ಟೊಂದು ತಪ್ಪು ಮಾಡ್ತಾನೆ, ಏನೆಲ್ಲ ಮಾಡ್ತಾನೆ ಎಂಬುದಾಗಿ ನಾವು ಹೇಳ್ತೀವಿ. ಆದರೆ ಅದೇ ಸಮಯದಲ್ಲಿ ನಾನೇನು ಮಾಡಿದ್ದೇನೆ, ನಾನೇನು ಮಾಡ್ತಾ ಇದ್ದೇನೆ, ದೇವರ ಸನ್ನಿಧಿಯಲ್ಲಿ ತೀರ್ಪು ಮಾಡೋನು ನಾನು ಯಾರು? ದೇವರು ತಾನೇ ತೀರ್ಪು ಮಾಡುವಂತನಾಗಿದ್ದಾನೆ. ಆದರೆ ನಾನು ಸರಿ ಇರಬೇಕು. ನಾನು ಸರಿ ಇದ್ದು ಇನ್ನೊಬ್ಬನನ್ನು ಸರಿಪಡಿಸುವಾಗ ಏನಾಗ್ತದೆ, ಅದಕ್ಕೆ ಒಂದು ಬೆಲೆ ಇದೆ. ಆದರೆ ನಾನೇ ಸರಿ ಇಲ್ಲ, ಇನ್ನೊಬ್ಬನನ್ನು ನಾನು ಸರಿಪಡಿಸಬೇಕಾದರೆ ಹೇಗೆ ನನ್ನಿಂದ ಸಾಧ್ಯ? ಅದಕ್ಕಾಗಿ ದೇವರು ಹೇಳ್ತಾನೆ, ನಿನ್ನ ಕಣ್ಣಿನಿಂದ ತೊಲೆಯನ್ನು ತೆಗೆದು ಹಾಕು. ಮೊದಲು ನಿನ್ನ ಕಣ್ಣಿನಿಂದ ತೊಲೆಯನ್ನು ತೆಗೆದುಹಾಕು ಎಂಬುದಾಗಿ ಆತನು ಹೇಳುವಂಥದ್ದನ್ನು ನಾವು ನೋಡುವಂತರಾಗಿದ್ದೇವೆ. ಸೊ ಹೀಗಾಗಿ ನಾವು ಮಾಡುವಂಥ ಮೊದಲ ಕಾರ್ಯಗಳು ಬಹಳಷ್ಟು ಇವೆ. ನಾವು ಮೊದಲನೇದಾಗಿ ನಾವು ಮಾಡುವಂಥದ್ದು ಏನಾಗಿದ್ದರೆ ಪ್ರೀತಿ ಮಾಡಬೇಕು. ಪ್ರೀತಿಯಲ್ಲಿ ಎಲ್ಲ ಅಡಕವಾಗಿದೆ. ಇನ್ನೊಬ್ಬನನ್ನು
ನಾವು ನೋಡಿ ಅವನಿಗೆ ಖಂಡಿಸೋದಕ್ಕಿಂತ ಮುಂಚೆ ನಾನು ಮೊದಲು ತಿಳಿದುಕೊಳ್ಬೇಕಾಗಿದೆ, ನಾನು ಏನು ಮಾಡ್ತಾ ಇದ್ದೇನೆ, ನನ್ನಲ್ಲಿ ನಿಜವಾಗಿಯೂ ಏನು ದೋಷಗಳಿವೆ, ಅವುಗಳನ್ನು ನಾನು ತಿಳಿದುಕೊಂಡು ಆವಾಗ ಇನ್ನೊಬ್ಬರಿಗೆ ನಾನು ಹೇಳಬೇಕಾಗಿದೆ. ನಾವು ಲೋಕದಲ್ಲಿ ನೋಡ್ತೇವೆ, ಅನೇಕರು ಹೇಳ್ತಾರೆ, ಗಾಂಧೀಜಿ ಹತ್ರ ಒಬ್ಬ ತಾಯಿ ಬಂದಳಂತೆ. ಆ ತಾಯಿ ಆತನ ಹತ್ರ ಕರ್ಕೊಂಡು, ತನ್ನ ಮಗನಿಗೆ ಕರ್ಕೊಂಡು ಬಂದು ಆಕೆ ಏನು ಹೇಳ್ತಾಳಂದ್ರೆ, ಗಾಂಧೀಜಿಗೆ ಆಕೆ ಕೇಳ್ತಾಳಂತೆ, ನನ್ನ ಮಗ ಜಾಸ್ತಿ ಸಕ್ಕರೆ ತಿಂತಾನೆ, ಇವನಿಗೆ ಒಂದು ವೇಳೆ ನೀವು ಒಂದು ಮಾತು ಹೇಳಿದರೆ ಆತನ ಬಿಟ್ಟು ಬಿಡ್ತಾನೆ, ಅದಕ್ಕಾಗಿ ನೀವು ಈ ನನ್ನ ಮಗನಿಗೆ ಹೇಳ್ರಿ ಎಂಬುದಾಗಿ ಆಕೆ ಆ ಮಗನನ್ನು ಕರೆತಂದು ಅವರ ಮುಂದೆ ನಿಲ್ಲಿಸಿದಾಗ ಗಾಂಧೀಜಿ ಒಂದು ಮಾತು ಹೇಳ್ತಾರಂತೆ. ಏನು ಅಂತಂದರೆ, ಆಯ್ತಮ್ಮ, ನಾನು ಹೇಳ್ತೀನಿ, ಒಂದು ವಾರ ಬಿಟ್ಟು ಬಂದು ನಿನ್ನ ಮಗನಿಗೆ ಕರ್ಕೊಂಡು ಬಾ, ನಾನು ಹೇಳ್ತೀನಿ ಎಂಬುದಾಗಿ ಕಳಿಸ್ಕೊಟ್ರಂತೆ. ಕಳಿಸಾದ್ಮೇಲೆ ಒಂದು ವಾರ ಬಿಟ್ಟು ಆಕೆ, ಆ ತಾಯಿ ಆ ಮಗನನ್ನು ಕರೆದುಕೊಂಡು ಬಂದಾಗ ಗಾಂಧೀಜಿ ಹೇಳ್ತಾರಂತೆ, ಒಂದೇ ಏನು ಗೊತ್ತಾ ಮಗನೇ, ಇನ್ಮೇಲೆ ನಿನ್ನ ಸಕ್ಕರೆ ತಿನ್ನೋದು ಕಡಿಮೆ ಮಾಡು ಎಂಬುದಾಗಿ ಹೇಳಿದ್ರಂತೆ. ಅಷ್ಟೇ ಮಾತು, ಅಷ್ಟೇ ಹೇಳಿ ಬಿಟ್ಬಿಟ್ರಂತೆ. ಅದಕ್ಕೆ ಆ ತಾಯಿ ಕೇಳ್ತಾಳೆ, ಗಾಂಧೀಜಿಯವರು ಯಾಕೆ ಇದು ಒಂದು ಮಾತು ಅವತ್ತೇ ಹೇಳ್ಬೋದಾಗಿತ್ತಲ್ಲ, ಯಾಕೆ ನೀವು ಒಂದು ವಾರ ತೆಗೆದುಕೊಂಡ್ರಿ ಎಂಬುದಾಗಿ ಕೇಳುವಾಗ ಆ ಗಾಂಧೀಜಿ ಹೇಳ್ತಾರಂತೆ, ಅಮ್ಮ, ನಾನು ಕೂಡ ಸಕ್ಕರೆ ಜಾಸ್ತಿ ತಿಂತೀನಿ, ಸಿಹಿ ಪದಾರ್ಥ ನಾನು ಸಹ ಜಾಸ್ತಿ ತಿಂತೀನಿ, ಅದಕ್ಕೆ ನಾನು ಹೇಳಬೇಕಾದ್ರೆ ಮೊದಲು ನಾನು ಅದು ಪ್ರಾಕ್ಟೀಸ್ ಮಾಡಬೇಕಲ್ಲ, ಅದಕ್ಕೋಸ್ಕರವಾಗಿ ನಾನು ಒಂದು ವಾರ ಅದನ್ನು ಪ್ರಾಕ್ಟೀಸ್ ಮಾಡಿದೆ, ಕಡಿಮೆ ಮಾಡಿದ್ದು, ಆಮೇಲೆ ನಾನು ಹೇಳೋಕ್ಕೆ ನನಗೆ ಸರಿ ಆಗ್ತದೆ. ನಾನು ಹೆಚ್ಚಾಗಿ ತಿಂತೀನಿ, ಆದರೆ ನಿನ್ನ ಮಗನಿಗೆ ಕಡಿಮೆ ಮಾಡು ಎಂಬುದಾಗಿ ಹೇಳಿದರೆ ಅದು ನ್ಯಾಯಯುತವಾದದಲ್ಲ ಎಂಬುದಾಗಿ ಅವರು ಆ ತಾಯಿ ಮಗುವನ್ನು ಹೇಳಿ ಕಳಿಸಿದ್ರಂತೆ. ಇದೆಲ್ಲ ಗಾಂಧೀಜಿ ಎಲ್ಲಿಂದ ಕಲ್ತಿದ್ದು ಗೊತ್ತಾ? ಗಾಂಧೀಜಿಯವರು ಕಲ್ತಿದ್ದು ಸತ್ಯವೇದದಿಂದಲೇ. ಆ ಪ್ರೀತಿ ಆಗಿರ್ಬೋದು, ಅಹಿಂಸೆ ಆಗಿರ್ಬೋದು, ಏನೆಲ್ಲ ಕಲಿತಂಥದ್ದು ಅದು ಸತ್ಯವೇದದಿಂದಲೇ. ಆದರೆ ಜನ ಏನು ಮಾಡಿದ್ದಾರೆ ಅದಕ್ಕಂತಂದರೆ ಗಾಂಧೀಜಿ ಮಾತು ಎಂಬುದಾಗಿ ಹೇಳಿದ್ದಾರೆ. 3 ಮಂಕಿಗಳ ವಿಷಯ ಸತ್ಯವೇದ ಹೇಳ್ತದೆ, ಆದರೆ 3 ಮಂಕಿಗಳು ಬಂದಾಗ ಗಾಂಧೀಜಿ ಅವರ ಉದಾಹರಣೆ ತೆಗೆದುಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಸತ್ಯವೇದವನ್ನು ಏನು ಮಾಡ್ತದೆ, ಮುಚ್ಚಿ ಇಡುವಂಥ ಕೆಲಸ ಅಲ್ಲಿ ನಾವು ನೋಡುವಂಥದ್ದಾಗಿದ್ದೇವೆ. ಅದಕ್ಕೋಸ್ಕರವಾಗಿ ದೇವರು ನಮಗೇನು ಹೇಳ್ತದೆ ಅಂದರೆ, ನೀನು ಏನು ಮೊದಲು ತಿಳಿದುಕೊಂಡಿದೆಯೋ, ನೀನು ದೇವರ ಪ್ರೀತಿಯನ್ನು ಏನು ತಿಳಿದುಕೊಂಡಿದೆಯೋ, ನೀನು ಅದನ್ನು ಮರೆತು ಹೋಗಬೇಡ. ನಿನ್ನಲ್ಲಿರ್ತಕ್ಕಂಥ ಮೊದಲ ಪ್ರೀತಿ ಏನಿದೆಯೋ ಅದನ್ನು ನೀನು ಎಂದಿಗೂ ತಣ್ಣಗೆ ಮಾಡಬೇಡ ಎಂಬುದಾಗಿ ನಮಗೆ ದೇವರು ಹೇಳುವಂಥ ಮಾತು ನಾವು ಇಲ್ಲಿ ಕಾಣುವಂತರಾಗಿದ್ದೇವೆ. ಇನ್ನು ಅನೇಕ ಸಂಗತಿಗಳೇ ನಾವು ಮೊದಲು ಮಾಡುವಂಥದ್ದು ಏನೆಂಬುದಾಗಿ ನೋಡುವಾಗ ಮಾರ್ಕ 13:10 ನಾವು ನೋಡ್ತೇವೆ, ಮೊದಲ ಸುವಾರ್ತೆಯನ್ನು ಸಾರು ಎಂಬುದಾಗಿ ಹೇಳ್ತಾನೆ. ಮತ್ತೆ ಇನ್ನೊಂದು ವಿಷಯ ನೋಡುವಾಗ ಲೂಕ 10:5 ನಾವು ನೋಡುವಾಗ, ಮನೆಗೆ ನೀವು ಯಾವ ಮನೆಗೆ ಹೋಗ್ತಿರೋ ಮೊದಲು ಆ ಮನೆಗೆ ಶುಭವನ್ನು ಹಾರೈಸ್ರಿ ಎಂಬುದಾಗಿ ಹೇಳುವಂಥದ್ದು. ಹೀಗೆ ಅನೇಕ ಸಂಗತಿಗಳಿವೆ ಬೈಬಲಲ್ಲಿ ನಾವು ನೋಡುವಾಗ. ಮೊದಲ ಸಂಗತಿ, ನಾವು ಮಾಡುವಂಥ ಮೊದಲ ಸಂಗತಿ ಯಾವುದು ಎಂಬುದಾಗಿ ನಾವು ನೋಡುವಾಗ ಅನೇಕ ಸಂಗತಿಗಳಿವೆ. ಈ ಮೊದಲ ಸಂಗತಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಈ ವರ್ಷದ ಮೊದಲನೇ ವಾರದಲ್ಲಿದ್ದೇವೆ, ಪ್ರಾರಂಭದ ನಾವು ವಾರದಲ್ಲಿದ್ದೇವೆ. ಪ್ರಾರಂಭದ ವಾರದಲ್ಲಿ ನಮಗೆ ಪ್ರಾರಂಭಿಕವಾಗಿ ನಾವು ನೋಡ್ತೀವಿ, 31st ನೈಟ್ ಹೋಗಿ ನಾವು ಏನೆಲ್ಲ ಕಳೆದ ವರ್ಷ ಏನೇನಾಯ್ತು ಅದೆಲ್ಲ ನಾವು ಸಾಕ್ಷಿ ಕೊಡ್ತೇವೆ. ಈ ಹೊಸ ವರ್ಷದಲ್ಲಿ ನಾನು ಇದು ಮಾಡಬೇಕು, ನಾನು ಅದು ಮಾಡಬೇಕು ಎಂಬುದಾಗಿ ಪಟ್ಟಿ ಮಾಡ್ಕೊಂಡು ಬಿಡ್ತೀವಿ. ಬರ್ತಾ 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 ವರ್ಷ ಇನ್ನೂ ತಿಂಗಳೇ ಮುಗಿದಿರಲ್ಲ, ಅದನ್ನೆಲ್ಲ ಮರೆತು ಹೋಗ್ಬಿಡ್ತೀವಿ. ಹೋದ ವರ್ಷ ನಾನು ಏನು ಯೋಜನೆ ಹಾಕ್ಕೊಂಡಿದ್ದೆ, ಹೋದ ವರ್ಷದಲ್ಲಿ ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಅದು ಈ ವರ್ಷ ಕಂಪ್ಲೀಟ್ ಆಗಿದೆಯಾ? ಒಂದು ವೇಳೆ ಕಂಪ್ಲೀಟ್ ಆಗದೆ ಹೋದರೆ ಇದಕ್ಕೆ ನಾನೇ ಕಾರಣ. ಯಾಕಂತಂದರೆ ನಾನು ಸ್ಟಾರ್ಟಿಂಗಲ್ಲಿ ಪ್ಲ್ಯಾನ್ ಮಾಡಿಕೊಂಡೆ, ಆದರೆ ನಾನೇನಾದೆ ಆ ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರವಾಗಿ ನಾನು ತವಕ ಪಡಲಿಲ್ಲ. ನಾನೇನು ಮಾಡಿದೆ, ಅದನ್ನು ಸ್ಲೋಲಿ
ನಾನು ಅದನ್ನು ಮರೆತು ಬಿಟ್ಟೆ. ಕೊನೆಗೆ ನಾವು ಡಿಸೆಂಬರ್ ತಿಂಗಳಲ್ಲಿ ನೆನಪು ಬರ್ತದೆ, ಯಾವಾಗ 31st ನೈಟ್ ನಮಗೆ ನೆನಪು ಬರ್ತದೆ, ನಾನು ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಎಂಬುದಾಗಿ ಅದನ್ನು ನೆನೆಸಿಕೊಂಡು ಮತ್ತೆ ದೇವರ ಮುಂದೆ ಕ್ಷಮೆ ಕೇಳೋದು. ದೇವರೇ, ನಾನು ಇನ್ನು ಮುಂದೆ ಈ ವರ್ಷ ನಾನು ಈ ರೀತಿಯಾಗಿ ನಾನು ಖಡಾಖಂಡಿತವಾಗಿ ನಾನು ನಿರ್ಧಾರ ಮಾಡ್ಕೊಳ್ತೇನೆ, ನಾನು ಇದನ್ನು ಮಾಡ್ತೀನಿ ಎಂಬುದಾಗಿ ಮತ್ತೆ ಹೇಳುವಂಥದ್ದನ್ನು ನಾವು ನೋಡುವಂಥರಾಗಿದ್ದೇವೆ. ಆದರೆ ನಾವು ಏನು ಹೇಳ್ತೀವಿ ಅದನ್ನು ನಾವು ಮಾಡಲೇಬೇಕು. ದೇವರ ಮುಂದೆ ನಾವು ಏನು ಪ್ರಾಮಿಸ್ ಮಾಡಿದೆವೋ ಅದನ್ನು ನಾವು ನೆನಪು ಮಾಡಿಕೊಳ್ಳಲೇಬೇಕು. ಅದನ್ನು ಮರೆತು ಹೋಗುವ ಹಾಗೆಲ್ಲ. ಮತ್ತು ಅದನ್ನು ನಾವು ಏನು ಮಾಡಬೇಕಂದ್ರೆ ಅದನ್ನು ನಾವು ನಡೆಸಿಕೊಂಡು ಹೋಗಬೇಕು. ಒಂದು ವೇಳೆ ನಾವು ನಡೆಸದೇ ಹೋದರೆ, ಆ ರೀತಿಯಾಗಿ ನಾವು ಮಾಡದೇ ಹೋದರೆ, ದೇವರು ನಮಗೆ ಹೇಳ್ತಾ ಇದ್ದಾನೆ, ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗಿದೆ ಎಂಬುದಾಗಿ ನಮಗೆ ಆತನು ಹೇಳ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರವಾಗಿ ನಾನು ತಪ್ಪಿಗಸ್ತನಾಗಬೇಕಾ, ಅಥವಾ ನಾನು ಅದನ್ನು ಹಿಂಬಾಲಿಸಬೇಕು, ನಾನು ಏನು ಹೇಳಿದ್ದೀನಿ ಅದನ್ನು ಮಾಡಬೇಕಾ, ಅಥವಾ ನಾನು ತಪ್ಪಿಗಸ್ತನಾಗಬೇಕು ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ದೇವರು ನಮಗೆ ಆತನ ಪ್ರಶ್ನೆ ಮಾಡ್ತಾ ಇದ್ದಾನೆ. ದೇವರು ನಮಗೆ ಹೇಳ್ತಾ ಇದ್ದಾನೆ, ನಿನ್ನ ಮೇಲೆ ತಪ್ಪು ಹೊರಿಸುವಂಥ ಸಮಯ ಬರುವಂಥದ್ದಾಗಿದೆ. ಯಾಕಂತಂದರೆ ನೀನು ಹೇಳಿದ ಮಾತು ನೀನು ನೆರವೇರಿಸುವುದಕ್ಕೆ ನೀನು ವಿಫಲನಾಗಿದೆಯಾ ಎಂಬುದಾಗಿ ಆತನು ನಮಗೆ ಹೇಳುವಂಥ ಮಾತನ್ನು ನಾವು ಕಾಣುವಂತರಾಗಿದ್ದೇವೆ. ಸೊ ಅದಕ್ಕಾಗಿ ನನ್ನ ಪ್ರಿಯ ದೇವಜನರೇ, ದೇವರ ಮಕ್ಕಳೇ, ನಾವು ಏನು ಪ್ರಾಮಿಸ್ ಮಾಡ್ಕೊಂಡಿದ್ದೀವೋ, ನಾವು ದೇವರೊಟ್ಟಿಗೆ ಏನು ಒಡಂಬಡಿಕೆ ಮಾಡಿಕೊಂಡಿದ್ದೀವೋ ಅದನ್ನು ನಾವು ನೆನೆಸಿಕೊಳ್ಳುವಂಥರಾಗಿರೋಣ. ದೇವರು ನಮ್ಮ ಮೇಲೆ ಇಟ್ಟಂಥ ಪ್ರೀತಿಯನ್ನು ನಾವು ನೆನೆಸಿಕೊಳ್ಳುವಂಥರಾಗಿರೋಣ. ಹೌದು, ಆತನ ಮೇಲೆ ನಮಗೆ ಅಪಾರವಾದ ಪ್ರೀತಿಯನ್ನು ಆತನು ಇಟ್ಟಿದ್ದಾನೆ. ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟು ತನ್ನ ಮಗನನ್ನೇ ನಮಗೋಸ್ಕರವಾಗಿ ಕೊಟ್ಟನು. ಯಾಕೆ ಅಂತಂದರೆ ನಾವು ಮಾಡಿದ ಪಾಪದ ದೆಸೆಯಿಂದ ನಮ್ಮ ಪಾಪವನ್ನು ತೆಗೆದುಹಾಕುವುದಕ್ಕೋಸ್ಕರವಾಗಿ, ನಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸುವುದಕ್ಕೋಸ್ಕರವಾಗಿ ಕರ್ತನಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಮಗೋಸ್ಕರವಾಗಿ ಆತನು ಕೊಟ್ಟನು. ಎದಕ್ಕೆ ಕೊಟ್ಟಿದ್ದಾನೆ ಅಂತಂದರೆ ಆತನು ಬಲಿ ಅರ್ಪಿಸೋದಕ್ಕೋಸ್ಕರವಾಗಿ. ನಾನು ಪಾಪ ಮಾಡಿದೆ, ಆ ದೇವರು ಬಲಿ ಅರ್ಪಿಸಿದ ತನ್ನ ಮಗನನ್ನು, ತನ್ನ ಮುದ್ದು ಮಗನನ್ನು, ತನ್ನ ಪ್ರಿಯ ಮಗನನ್ನು ಆತನೇನು ಮಾಡ್ತಾನೆ, ಬಲಿ ಅರ್ಪಿಸ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿದ್ದರೆ ನನ್ನನ್ನು ಉಳಿಸೋದಕ್ಕೋಸ್ಕರವಾಗಿ. ಯಾಕಂತಂದರೆ ನಾನು ನನ್ನ ಕೈಯಿಂದ ಈತನನ್ನು ರಚಿಸಿದ್ದೇನೆ. ಈತನು ನನ್ನ ಮಗನು, ಇವಳು ನನ್ನ ಮಗಳು. ಇವನು ನಾಶವಾಗಬಾರ್ದು, ಇವನು ನಾಶನದಲ್ಲಿ ಬೀಳಬಾರ್ದು, ನರಕಕ್ಕೆ ಹೋಗಬಾರ್ದು, ಇವನು ಆ ಬೆಂಕಿ ಕೆರೆಯಲ್ಲಿ ಇವನು ಆಹಾಕಾರ ಮಾಡಬಾರ್ದು, ಇವನು ತೊಂದರೆಗೆ ಒಳಗಾಗಬಾರ್ದು ಎಂಬುದಾಗಿ ಹಗಲು ರಾತ್ರಿ ಆತನು ನಮಗೋಸ್ಕರವಾಗಿ ತವಕಪಟ್ಟು ಆತನು ಹೇಳ್ತಾನೆ, ಮಗನೇ, ಮಗಳೇ, ಹೋಗಬೇಡ, ನೀನು ಆ ಕೆಟ್ಟದ ಕಡೆಗೆ ಹೋಗಬೇಡ ಎಂಬುದಾಗಿ ಆತನು ಹೇಳುವಂಥ ಆ ಪಿಸು ನುಡಿಯನ್ನು ನಾವು ಮರೆತು ಬಿಡ್ತಾ ಇದ್ದೇವೆ. ಅದನ್ನು ಕೇಳಿಸಿಕೊಂಡು ಕೂಡ ನಾವು ಕೇಳದ ಹಾಗೆ ನಾವು ಕಾರ್ಯ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಆತನು ಹೇಳ್ತಾ ಇದ್ದಾನೆ, ಒಂದು ದಿನ ಬರ್ತದೆ, ಆ ದಿನ ಅದು ಬಹಳ ಭಯಂಕರವಾದಂಥ ದಿನವಾಗಿದೆ. ಸೊ ಅದಕ್ಕೋಸ್ಕರವಾಗಿ ಇವಾಗಲೇ ನಿನಗೆ ಸಮಯವಿದೆ. ಈಗಲೇ ನೀನು ಸರಿಪಡಿಸಿಕೋ, ಈಗಲೇ ನಿನ್ನ ಕರ್ತನಾದ ದೇವರ ಕಡೆಗೆ ನೀನು ತಿರುಗಿಕೋ. ದೇವರು ನಿನಗೆ ಮಾಡಿದ ಎಲ್ಲ ಸಂಗತಿಗಳನ್ನು ನೆನೆಸಿಕೊಂಡು ದೇವರ ಕಡೆಗೆ ಬಾ ಎಂಬುದಾಗಿ ಆತನು ಹೇಳ್ತಾನೆ. ಸೊ ಅದಕ್ಕೋಸ್ಕರವಾಗಿ ಮತ್ತೊಂದು ಆವರ್ತಿ ಆತನು ಹೇಳುವಂಥ ವಿಷಯ ಏನಾಗಿದೆ ಅಂದರೆ, ನೀನು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡು, ಅದರ ಹಿಂದೆ ಎಲ್ಲವೂ ನಿನಗೆ ಕೊಡಲ್ಪಡುತ್ತದೆ. ಅದರ ಹಿಂದೆ ನಿನಗೆಲ್ಲವೂ ಕೊಡಲ್ಪಡುತ್ತದೆ ಎಂಬುದಾಗಿ ಆತನು ಹೇಳ್ತಾನೆ. ಅದಕ್ಕೆ ಒಬ್ಬ ಇಂಗ್ಲೀಷ್ ಹಾಡುಗಾರ ಹೀಗೆ ಬರೀತಾನೆ, ಯಾವುದು ಎಂಬುದಾಗಿ ನೋಡುವಾಗ, ಸೀಕ್ ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ and his righteousness, and all these things shall be added unto you. Hallelujah, 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 hallelujah. Man shall not live by bread alone, but by every word
that proceeds from the mouth of God. Hallelujah, 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 hallelujah. ಸೊ ದೇವರು ನಮ್ಮನ್ನು ಈ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿ ನಡೆಸಲಿ. ಮತ್ತು ಮೊದಲ ಸಂಗತಿಯನ್ನು ನಾವು ತಿಳಿದುಕೊಳ್ಳುವಂತರಾಗಿರೋಣ. ದೇವರೊಟ್ಟಿಗೆ ನಾವು ಮಾಡಿಕೊಂಡಂಥ ಒಪ್ಪಂದಗಳನ್ನು ನಾವು ತಿಳಿದುಕೊಂಡು ನಾವು ಮರೆಯದೆ ಅವುಗಳನ್ನು ನಾವು ಹಿಂಬಾಲಿಸ್ತಾ ಹೋಗೋಣ. ದೇವರ ಪ್ರೀತಿಯನ್ನು ನಾವು ಯಾವ ರೀತಿಯಾಗಿ ಪೌಲನು ಪ್ರೀತಿ ಕುರಿತಾಗಿ ಹೇಳಿದನು ಹಾಗೆಯೇ ನಾವು ಅದನ್ನು ಅನುಭವಿಸಿಕೊಂಡು ಕರ್ತನಿಗೋಸ್ಕರವಾಗಿ ನಾವು ಜೀವಿಸುವಂತರಾಗಿರೋಣ. ದೇವರ ವಾಕ್ಯದಿಂದ ನನ್ನ ನಿಮ್ಮ ಆತ್ಮ ಲಾಭಕ್ಕಾಗಿ ಆಶೀರ್ವದಿಸಲಿ.